ಮೀಡಿಯಾ ನ್ಯೂಸ್ ಚಾನಲ್ ವಿದ್ಯಾ ಪರಶುರಾಮ್. ಎಚ್ಚೆತ್ತುಕೊಂಡ ಕೆಎಸ್ಆರ್ಟಿಸಿ ಅಧಿಕಾರಿಗಳು. ಯರಗಟ್ಟಿ ತಾಲೂಕು ಸತ್ತಿಗೇರಿ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಶಿಥಿಲಗೊಂಡಿತ್ತು. ಈ ನಿಲ್ದಾಣ ಅನೈತಿಕ ಚಟುವಟಿಕೆಗಳ ತಾಣವಾಗಿತ್ತು. ಈ ನಿಲ್ದಾಣಗಳ ಬಗ್ಗೆ ಮೀಡಿಯಾ ನ್ಯೂಸ್ ಚಾನಲ್ ವರದಿಗಾರರು ಶಶಿಧರ್ ಎಂ ಪಾಟೀಲ್ 1 ವಾರದ ಹಿಂದೆ ವರದಿ ಮಾಡಿದರು. ಈ ವರದಿ ಅಧಿಕಾರಿಗಳ ಗಮನ ಸೆಳೆದಿತ್ತು. ಕೂಡಲೇ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಗುರುವಾರದಂದು ಸತ್ತಿಗೇರಿ ಬಸ್ ನಿಲ್ದಾಣವನ್ನು ಕೆಎಸ್ಆರ್ಟಿಸಿ ಡಿಸಿಯವರಾದ ಮಾನ್ಯ ಎಸ್.ಬಿ. ಚೆನ್ನಪ್ಪಗೌಡರ್ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಸಾರ್ವಜನಿಕರು, ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿಗಾರರು ಶಶಿಧರ್ ಎಂ ಪಾಟೀಲ್, ಮೀಡಿಯಾ ನ್ಯೂಸ್ ಚಾನಲ್, ಯರಗಟ್ಟಿ, ಬೆಳಗಾವಿ ಜಿಲ್ಲಾ. ಈ ಏರಿಯಾ ಇಂಪ್ರೂವ್ಮೆಂಟ್ ಆಗ್ತದೆ, ಏರಿಯಾ ಇಂಪ್ರೂವ್ಮೆಂಟ್ ಇದೆ. ಬಟ್ ಇಲ್ಲಿ ಏನು ಎದಕ್ಕೆ ತೊಂದರೆ ಆಗಿದೆ ಅಂದ್ರೆ ಇಲ್ಲಿ ಯಾರೋ ಒಬ್ಬರು ಕಂಟಿನ್ಯೂ ಆಗಿ ಭಾಳ ವರ್ಷ ಇದೆ. ಭಾಳ ವರ್ಷ ಅದು ನೆಕ್ಸ್ಟ್ ಹಂಗೆ ಬಿಟ್ಟು ಈಗ ಇದಾಗಿ ಹೋಗಿದ್ದೆ. ಈಗ ನಾವು ಇದನ್ನ ಬಂದಿರೋದು ಇದನ್ನೆಲ್ಲ ರೆಡಿ ಮಾಡೋದಂತ ಬಂದಿರೋದು. ಅದಕ್ಕೆ ಒಬ್ಬ ಹೆಂಗಾರಿ ಈಗ ಬಟ್ ನಾವು ಈಗ ಏನೇನು ಮಾಡಬೇಕಂದ್ರೆ ಬಂದಿರೋದನ್ನ ಈಗ ಸರ್ ಪ್ರೊಸೀಸ್ ಒಂದು ರಿಕ್ವೆಸ್ಟ್ ಸರ್ ಎಷ್ಟು ದಿವಸ ನಮಗೇನು ಹೇಳ್ತೀವಿ. 4 ದಿನ ಆಗೋದಿಲ್ಲ. ನಾನು ಹೇಳ್ತಿಲ್ಲ, 1 ತಿಂಗಳು 2 ತಿಂಗಳು ನಾವು ಪಂಚಾಯತಿಂದ ಮತ್ತೊಂದು ಪೈಲಟ್ ವ್ಯವಸ್ಥೆ ಮಾಡಿದ್ವಿ. ಸೆಪ್ಟಿಕ್ ಟ್ಯಾಂಕಿಂದ ಪೈಲಟ್ ವ್ಯವಸ್ಥೆ ಮಾಡಿದ್ವಿ. ನಾವು ಕ್ಲೀನ್ ಮಾಡಿದ್ರೆ ಹೆಣ್ಮಕ್ಳಿಗೆ ಏನು ಸೂಚನೆ ಐತೆ ಹೋಗ್ಬೇಕು ಸ್ಕೂಲ್ ಆದ ಸಂಬಂಧ ಜನ ಇಲ್ಲಿ ಕೊಡುವರು ಅದಕ್ಕೂ ಹಾಳಾಗತ್ತೆ. ಅದು ಇನ್ನೊಂದು ಸ್ವಲ್ಪ ಹಾಫ್ ಇಸ್ತಾರ ಕ್ಲೋಸ್ ಮಾಡಿದ್ವಿ ಅಂದ್ರೆ ಜನ ಒಂದು ಸ್ವಲ್ಪ ವೆಂಟಿಲೇಟರ್ ನಮ್ಮ ಗಾಳಿ ಬರೋಷ್ಟು ಏನ್ರಿ ಕ್ಲೋಸ್ ಮಾಡಿದ್ವಿ ಅಂತಂದ್ರೆ ಇಲ್ಲೊಂದು ಸ್ವಲ್ಪ ಏನೋ ಕೂತ್ರು ಇಲ್ಲಿ ಹೆಣ್ಮಕ್ಳು ಬಂದು ಕುಂದ್ರು ಒಂದು ಸ್ವಚ್ಛ ಇರ್ತೈತಿ. ಈ ಹೆಣ್ಮಕ್ಳು ಕುಂದ್ರೆ ಹೆಣ್ಮಕ್ಳು ಅದಕ್ಕೆ ಟಾಯ್ಲೆಟ್ ಕಡೆ ವ್ಯವಸ್ಥೆ ಮಾಡತ್ತೀವಿ. ಈಗ ನೀವು ಇಷ್ಟು ಪ್ರೊಸೆಸ್ ಮಾಡ್ಬೋದು, ನಾವು ಒಂದು ಪ್ರೊಸೆಸ್ ಮಾಡ್ತೀವಿ. ಸದ್ಯ ಟೆನ್ಷನ್ ಆಗಿರತ್ತೀವಿ. ಈಗ ಅದು ಕಟ್ಟಾಕದ ಒಂದು ಬಂದಾಗ ಕುದ್ರಾಗ ಏನು ಬೇಕು. ಆಮೇಲೆ ಸ್ವಲ್ಪ ಒಳಗೆ ಎಲ್ಲ ಸ್ವಚ್ಛ ಮಾಡ್ತೀವಿ. ಸಂಜೆ 6 ಗಂಟೆ ಮಟ್ಟ ಇಟ್ಬೇಕು. ಕಾಲೇಜ್ ಹುಡುಗರಿಗೆ ಹೋಗೋ ಮಟ್ಟ ಎಲ್ಲಿ ಕೊಟ್ಟರೆ ಇಲ್ಲೇ ಕೊಟ್ಟಾರೆ. ಡಿಲೇ ಮಾಡ್ಬೋದು. ಕಿಟಕಿ ಬರಲ್ಲ ಮಾಡ್ತೀವಿ. ಸ್ವಲ್ಪ ಎಲ್ಲೆಲ್ಲಿ ಹೊಡೆದವಲ್ಲ ನಮ್ಮ ಪಂಚಾಯತ್ ಸಿಬ್ಬಂದಿ ಏನು ಹೊರಗಡೆ ಏನು ಬಿಸಿಲಿಂದ ನಾವು ಮಾಡ್ತೀವಿ. ಗಾಡಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಜನ ಕೂಡ್ರಕ್ಕೆ ಕ್ಲೀನೆಸ್ ಉಳಿದಿರ್ತದೆ. ಗಾಡಿ ಮೂವ್ಮೆಂಟ್ ಸ್ಟಾರ್ಟ್ ಆದರೆ ಮಾಡೇ ಪೇಂಟ್ ಮಾಡ್ತೀವಿ. ಮೆಟ್ಲು ಮಾಡೋ ಸರ ಲೇಟ್ ಮಾಡ್ಬಿಡ್ರಿ. ಇದು ಕೊಟ್ಬಿಟ್ಟು ಮಾಡಿ ಕೊಟ್ಟಂಗೆ ಇಲ್ಲಿ ಇವ್ರ ಕಡೆ ಒಬ್ರು